ಸೌಜನ್ಯ ಹೋರಾಟಗಾರರ ಬಾಯಲ್ಲಿ ಬೇರೆ ಬೇರೆ ಕೊಲೆಗಳ ಪ್ರಸ್ತಾಪ ಕೂಡ ಆಗುತ್ತೆ ಅಂತ. ಪ್ಲೀಸ್ ಕಂಟಿನ್ಯೂ ಸರ್. ಈಗ ಸೌಜನ್ಯ ಪ್ರಕರಣ ಒಂದೇ ಆಗಿದ್ದರೆ ಎಲ್ಲ ಅಂದರೆ ಕರ್ನಾಟಕದ ಯಾವ ಜನತೆಗೂ ವೀರೇಂದ್ರ ಹೆಗ್ಗಡೆ ಮೇಲೆ ಅನುಮಾನ ಬರ್ತಿರಲಿಲ್ಲ. ಆದರೆ ಈ ಹೋರಾಟಗಾರರು ಏನು ಮಾಡ್ತಾರೆ ಅಂದರೆ 8 ಕೊಲೆಗಳನ್ನು, ಅದರಿಂದ ನಡೆದಂಥ 8 ಕೊಲೆಗಳನ್ನ ಜಾಯಿನ್ ಮಾಡಿ ಈ ಎಲ್ಲ ಕೊಲೆಗಳಿಗೂ ವೀರೇಂದ್ರ ಹೆಗ್ಗಡೆ ಅವರ ಒಂದು ಏನೋ ಪ್ರಭಾವ ಇದೆ ಅಂತೇಳಿ ಅವ್ರು ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅದಕ್ಕೆ ಸಾಕ್ಷಿ ಕೂಡ ಅವರು ಕೊಡ್ತಾರೆ. ಒಂದು ಏನೋ ಅವ್ರು ಹಿಂಗಾಗಿದ್ರು, ಭೂ ದಾಖಲೆ ಈಗ ಟ್ರಾನ್ಸ್ಫರ್ ಆಯಿತು, ಅಯೋಧ್ಯೆ ಹೋಟ್ಲು ಕಟ್ಟಿದ್ರು, ಈ ರೀತಿ ಎಲ್ಲ ದಾಖಲೆಗಳನ್ನು ಸಹ ಕೊಡ್ತಾರಲ್ಲ, ಅದಕ್ಕೆ ನೀವೇನು ಹೇಳ್ತೀರಾ? ಮಾವುತನ ಸಾವು ಅಂತಾರೆ, ಪದ್ಮಲತಾ ಪ್ರಕರಣ ಅಂತಾರೆ, ಇನ್ನೊಂದೆರಡು ಮೂರು ಅನನ್ಯ ಭಟ್ ನಾಪತ್ತೆ ಪ್ರಕರಣ ಅಂತಾರೆ, ಮತ್ತು ಇನ್ನೊಂದೆರಡು ಕೊಲೆಗಳು ಬರ್ತವೆ. ಅವೆಲ್ಲ ಏನು ಹೋಗಿದ್ರೆ? ಮಾವುತನ ಕೊಲೆಯ ಪ್ರಕರಣದಲ್ಲಿ ಅವರು ಯಮುನಾ ಅಂತ ಮಾವುತನ ತಂಗಿ ಮತ್ತು ಅವನು ನಾರಾಯಣ ಅಂತೇಳಿ ಇಬ್ಬರು ತಲೆಯ ಮೇಲೆ ಕಲ್ಲನ್ನು ಎತ್ತಿ ಹಾಕಿದ ಈ ರೀತಿಯಲ್ಲಿ ಅವರ ಬಾಡಿಗಳು ಅಣ್ಣ ತಂಗಿ ಕೊಲೆ ಪ್ರಕರಣ. ಆ ಪ್ರಕರಣದಲ್ಲಿ ಪೊಲೀಸ್ ತನಿಖೆ ಆಗುತ್ತೆ, SP ಬರ್ತಾರೆ, ಡಾಗ್ ಸ್ಕ್ವಾಡ್ ಬರುತ್ತೆ. ಡಾಗ್ ಸ್ಕ್ವಾಡ್ ಬಂದು KSRTC ಬಸ್ ಸ್ಟ್ಯಾಂಡ್ ತನಕ ಹೋಗುತ್ತೆ. ಅದನ್ನು ಅವರು ಬೆನ್ನತ್ಕೊಂಡು ಹೋಗ್ತಾರೆ. ಮೈಸೂರಿನ ಇಲವಾಲ ಪೊಲೀಸ್ ಸ್ಟೇಷನಲ್ಲಿ ಹಕ್ಕಿಪಿಕ್ಕಿ ಜನಾಂಗದವರು ಬಂಧನಕ್ಕೆ, ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನಕ್ಕೆ ಒಳಪಟ್ಟಿರ್ತಾರೆ. ಅದನ್ನು ತನಿಖೆ ಮಾಡ್ತಾರೆ. ಅವರಿಗೆ ಅಷ್ಟರೊಳಗಡೆ ಅಲ್ಲಿ ಶಿಕ್ಷೆ ಆಗಿರುತ್ತೆ ಆ ಪ್ರಕರಣದಲ್ಲಿ. ಆಮೇಲೆ ನವೀನ್ ಜೀವನ್ ಅಂತೇಳಿ ಇಬ್ಬರು ಬ್ರದರ್ಸು ಅಯೋಧ್ಯ ಹೋಟೆಲನ್ನು ಅಲ್ಲಿ ಅವರು ಬಾಡಿಗೆಗೆ ತಗೊಂಡು ಹೋಟೆಲನ್ನು ಮಾಡ್ತಿರುವಂಥದ್ದು. ಎಷ್ಟು ದೊಡ್ಡ ಜಾಗ ಅದು? ಅದು ಒಂದು 2-3 ಸಾವಿರ ಸ್ಕ್ವೇರ್ ಫೀಟ್ ಜಾಗ ಇರ್ಬೋದು. ಅದು 2-3 ಸಾವಿರ ಸ್ಕ್ವೇರ್ ಫೀಟ್? ಹೌದೌದು. ಅಂದರೆ ಅಲ್ಲಿ ಸಹ್ಯಾದ್ರಿ ಅಂತೇಳಿ ಅವ್ರದ್ದು ವಸತಿ ನಿಲಯ ಇದೆ. ಅದು ಎಲ್ಲವೂ ಧರ್ಮಸ್ಥಳದ ರೆಕಾರ್ಡ್ನಲ್ಲಿರುವಂಥ ಜಾಗ. ಓಕೆ. ಅಲ್ಲ, ನಾರಾಯಣ ಯಮುನಾ ಅವರ ಜಾಗ ಅಲ್ಲ.